ಆದರು. ಹಿಂದೆ ಸಿದ್ದರಾಮಯ್ಯನವ್ರನ್ನ ನಾನು ಮೊದಲನೇ ಸರತಿ ನೋಡಿದ್ದು ಅವರಿಗೆ ನೆನಪಿಲ್ಲದೆ ಇರಬಹುದು. ಆಗ ನನ್ನ ಗುರುಗಳು ಮತ್ತು ಅವ್ರ ಗುರುಗಳು ಒಬ್ಬರೇ ಆಗಿದ್ದರು, ಎಮ್ ಡಿ ನಂಜುಂಡಸ್ವಾಮಿ ಅಂತ. ಎಮ್ ಡಿ ನಂಜುಂಡಸ್ವಾಮಿಯವರು ಒಂದು ದಿವಸ ತುರ್ತು ಪರಿಸ್ಥಿತಿ ಕಾಲದಲ್ಲಿ, ಆಗೊಂದು ಸರ್ತಿ ನಾನು ಈ ಡಿ ಸಿ ಕೃಷ್ಣಮೂರ್ತಿ ಮನೆಯಲ್ಲಿದ್ದೆ. ಅವ್ರ ಮನೆ ಔಟ್ ಹೌಸಲ್ಲಿದ್ದೆ. ಅವರು ಬಾಡಿಗೆ ಗೀಡಿಗೆ ತಿಂಡಿ ಗಿಂಡಿ ಎಲ್ಲ ಕೊಡ್ತೀವಿ, ಬಾಡಿಗೆ ಏನೂ ಬೇಡ ಅನ್ನೋ ಥರದಲ್ಲಿ ನನ್ನ 14 ವರ್ಷ ಇಟ್ಕೊಂಡಿದ್ರು ಡಿ ಸಿ ಕೃಷ್ಣಮೂರ್ತಿಯವರು. ಆ ಟೈಮಲ್ಲಿ ಒಂದು ದಿವಸ ಲಂಕೇಶ್ ಮೇಷ್ಟ್ರ ಮನೆಗೆ ನಂಜುಂಡಸ್ವಾಮಿ ಯಾವಾಗಲೂ ಬರ್ತಾಯಿದ್ರು. ಆಗ ತಾನೇ ಜರ್ಮನಿಯಿಂದ ಬಂದಿದ್ದರು, ಬೋಟೈ ಕಟ್ಕೊಂಡಿದ್ರು. ಒಂದು ದಿವಸ ಸ್ಕೂಟ್ರಲ್ಲಿ ನಾವು ಸಾಯಂಕಾಲ 5 ಗಂಟೆಗೆ ಹೋದ್ವಿ. 5 ಗಂಟೆಗೆ ಹೋದಾಗ ಅವರು ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರು. ನಾವು ಮಲ್ಲೇಶ್ವರಿಂದ ಬಂದ್ವಿ ಸರ್. ಎಷ್ಟೊತ್ತಾಯಿತು ನೀವು ಬರೋದಕ್ಕೆ ಅಂದರು. ಸುಮಾರು 1/4 ಗಂಟೆಯಲ್ಲಿ ಬಂದ್ವಿ ಅಂತ. ಹೀಗೆ ನೋಡ್ತಾ ಇರ್ರಪ್ಪ, ಇನ್ನು 10 ವರ್ಷದೊಳಗಾಗಿ ನೀವು 1.5 ಗಂಟೆ ಆಗುತ್ತೆ ಅಲ್ಲಿಂದ ಬರೋದಕ್ಕೆ ಅಂದರು. ಆವತ್ತು ತಾನೇ CITBನ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬದಲಾಯಿಸಿದ್ರು. ಅದಕ್ಕೂ ಇವ್ರು ಮಾತಾಡ್ತಾ ಇರೋದಕ್ಕೂ ಏನು ಸಂಬಂಧ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಹೇಳಿದ್ರು, ಯಾಕೆ ಸರ್ ಅಂತಂದೆ. ನೋಡಪ್ಪ, ಇದೇ ಥರ ಇವರು ಬ್ಯಾಂಗ್ಳೂರನ್ನ ಡೆವಲಪ್ ಮಾಡ್ತಾ ಇರಲಿ. ಬ್ಯಾಂಗ್ಳೂರು ಈಗಾಗಲೇ ಡೆವಲಪ್ ಆಗಿದೆಯೋ ಇಲ್ವೋ? ಈಗ ನಿಮ್ಮ ಮನೆಯಲ್ಲಿ 1 ಸ್ಕೂಟ್ರೋ 2 ಸ್ಕೂಟ್ರೋ ಇದೆ. ಎಲ್ಲ ಮುಂಡೆ ಗಂಡರು ಇಲ್ಲಿ ಬಂದು ಸೇರ್ಕೊಳ್ತಾರಪ್ಪ. ಎಲ್ಲರಿಗೂ ಇಲ್ಲಿ ಸೈಟ್ ಬೇಕು, ಸೈಟ್ನ ಅನೌನ್ಸ್ ಮಾಡ್ತಾರೆ BDOನವರು. ನಿಮಗೆ ಸೈಟ್ ಕೊಡ್ತೀವಿ ಬನ್ನಿ, ನಿಮಗೆ ಸೈಟ್ ಕೊಡ್ತೀವಿ ಬನ್ನಿ ಅಂತ ಅನೌನ್ಸ್ ಮಾಡ್ತಾರೆ. ಬೆಂಗಳೂರು ಏರ್ ಕಂಡೀಷನ್ಡ್ ಸಿಟಿ ಅಂತ ಒಂದೊಂದು ಸುಳ್ಳು ಈಗಾಗಲೇ ಹರಡಿದೆ. ಎಲ್ಲರಿಗೂ ಇಲ್ಲಿ ಸೈಟ್ ಬೇಕಪ್ಪ, ಎಲ್ಲರಿಗೂ ಇಲ್ಲಿ ಇಂಡಸ್ಟ್ರಿ ಬೇಕು. ಇಂಡಸ್ಟ್ರಿ ಇಲ್ಲದೆ ಇದ್ರೆ ಹೇಗಾಗುತ್ತೆ? ಎಲ್ಲರೂ ಬಂದು ಇಲ್ಲಿ ಸೇರ್ಕೊಳ್ತಾರೆ. ಇಂಡಸ್ಟ್ರಿ ಬೇಕು, ಅವ್ರು ಕೆಲಸ ಮಾಡೋರು ಬೇಕು, ಅವ್ರ ಕಾರುಗಳು ಬೇಕು, ಅವ್ರ ಏರೋಪ್ಲೇನ್ಗಳು ಬೇಕು, ಅವ್ರು ಇದೆಲ್ಲ ಬೇಕು. ಆದ್ದರಿಂದ ಇಲ್ಲಿ ಮಾಡಬಾರ್ದಪ್ಪ. ಅಲ್ಲ ಸರ್, ಇಂಡಸ್ಟ್ರಿ ಇಲ್ಲಿ ಮಾಡದೇ ಇದ್ರೆ ಮುಂದುವರಿಯೋದು ಹೇಗೆ? ಮಾಡಲಿ, ಗೌರಿಬಿದನೂರಲ್ಲಿ ಮಾಡಲಿ, ಚಾಮರಾಜನಗರದಲ್ಲಿ ಮಾಡಲಿ, ಮೈಸೂರಲ್ಲಿ ಮಾಡಲಿ, ಅದು ಅಭಿವೃದ್ಧಿ ಆಗುತ್ತೆ. ಬೆಂಗಳೂರನ್ನು ಈಗ ಪದೇ ಪದೇ ಹೀಗೆ ನೀವು ಹೆಚ್ಚು ಮಾಡ್ತಾ ಹೋದರೆ ಎಷ್ಟು ಜನ ಸೇರ್ಕೊಳ್ತೀರಿ? ಈಗ ನಿಮ್ಮ ಪಕ್ಕದ ಸೈಟ್ ಎಷ್ಟು? ನಿಮ್ಮ ಕೃಷ್ಣಮೂರ್ತಿ ಮನೆ ಪಕ್ಕ ಸೈಟ್ ಇದೆಯಲ್ಲ, ಅದೆಷ್ಟು ಅಂತ ಕೇಳಿದ್ರು. ಅದೊಂದು 1 ಲಕ್ಷನೋ 1.5 ಲಕ್ಷನೋ ಇರ್ಬೋದು. ಇನ್ನು 10 ವರ್ಷ ಕಾದು ನೋಡಿಪ್ಪ, ಅದು 1.5 ಕೋಟಿ ರೂಪಾಯಿ ಆಗುತ್ತೆ. 1.5 ಕೋಟಿ ರೂಪಾಯಿ ಆಗುತ್ತೆ. ನೀವು ಕೊಡ್ತೀರೋ ಅಥವಾ ಯಾರೋ ತಲೆ ಹೊಡೆದಿರ್ತಾರಲ್ಲ ಅವ್ರು ಕೊಡ್ತಾರೋ? ತಲೆ ಹೊಡೆದು ದುಡ್ಡು ಮಾಡಿರ್ತಾರಲ್ಲ ಅವ್ರು ಕೊಡ್ತಾರೋ? ನೀವು ಕೊಡೋಕ್ಕಾಗಲ್ಲ. ಸಾಮಾನ್ಯ ಜನರಿಗೆಲ್ಲ ಈ BDA ಮಾಡಿರೋದು. ಈ BDA ಬೇಕಾಗಿಲ್ಲ. ಏನು ಸರ್ BME ಅಂದೆ? ಬ್ಯಾಂಗ್ಳೂರ್ ಮೇಂಟೆನೆನ್ಸ್ ಅಥಾರಿಟಿ. ಇನ್ನು ಮುಂದೆ ಈ ಗಡಿಗಳಿಗೆ ಇಲ್ಲೇ ಫ್ರೀಸ್ ಮಾಡಬೇಕು. ಬ್ಯಾಂಗ್ಳೂರ್ ಮೇಂಟೆನೆನ್ಸ್ ಮಾತ್ರ ಇರಬೇಕು, ಅದಕ್ಕೆ ಅಥಾರಿಟಿ ಇರಬೇಕು. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅವಶ್ಯಕತೆಯೇ ಇಲ್ಲ ಅಂತ ಅಂದರು. ಅಂಥವ್ರು ನಮ್ಮ ಮುಖ್ಯಮಂತ್ರಿ ಆಗಿರಬೇಕಾಗಿತ್ತು. ಅವರು ಒಂದು ದಿವಸ ಬ್ರೀಸ್ ಹೋಟೆಲ್ ಟೀ ಕುಡಿತಾ ಇದ್ವಿ. ಅವರಲ್ಲಿಗೆ ಹೆಚ್ಚು ಬರೋರು. ಮೈಸೂರಿಗೆ ಹೋಗಿ ಬರೋಣ ಬರ್ತೀಯಪ್ಪ ಅಂತ. ಬರ್ತೀನಿ ಸರ್ ಅಂತಂದೆ. 2ನೇ ದಿವಸ ನಾವು ಮೈಸೂರಿಗೆ ಹೋದ್ವಿ. ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಕಾಫಿ ಕುಡಿತಾ ಸಿದ್ದರಾಮಯ್ಯನವರು ಸಿಕ್ಕಿದ್ರು. ಸಿದ್ದರಾಮಯ್ಯನವರು ಅವರು ಗುರು ಶಿಷ್ಯರು. ಇಬ್ಬರು ಮಾತಾಡಿದ್ರು. ಅವಾಗ ಪ್ಯಾಂಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಚಪ್ಪಲಿ ಹಾಕ್ಕೊಂಡಿದ್ರು. ಭಾಳ ಹ್ಯಾಂಡ್ಸಮ್ ಆಗಿದ್ರು. ಆ ವೇಳೆಗಾಗಲೇ ಅದಾದ ಕೆಲವು ದಿವಸಕ್ಕೆ ಮಹೇಶ್ ಅವರ ಊರಲ್ಲಿ ತಾವು ಒಂದು ಸಣ್ಣ ಪಾತ್ರ ಕೂಡ ಮಾಡಿದ್ರಿ ಅಂತ ನನಗೆ ನೆನಪಿದೆ. ಒಂದು ಚಿಕ್ಕ ಪಾತ್ರ. ಆ ಥರ ಸಿನಿಮಾ ಆ್ಯಕ್ಟರ್ ಥರನೇ ಇದ್ದರು. ಸದ್ಯ ಅವ್ರು ಸಿನಿಮಾ ಆ್ಯಕ್ಟರ್